ಬಜೆಟ್ ಅನ್ನು ಮಂಡಿಸ್ತಾರೆ ಅಂತೇಳಿ ಆ ಬಜೆಟ್ ನ ಮುಂಚಿತವಾಗಿ ನಾವು ಕೂಡ ಒಂದು ನಮ್ಮ ಪ್ರಥಮ ರಾಜ್ಯ ಸಮಿತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡ್ವಿ. ಈ ಬಜೆಟ್ ಅನ್ನುವಂಥದ್ದು ಒಂದು ವರ್ಷದ ಈ ರಾಜ್ಯದ ಆಯ ಮತ್ತು ವ್ಯಯ, ಜಮಾ ಮತ್ತು ಖರ್ಚು. ಜಮಾ ಅನ್ನುವಂಥದ್ದು ಅಥವಾ ಇನ್ಕಮ್ ಅನ್ನುವಂಥದ್ದು ಬೇರೆ ಬೇರೆ ಮೂಲಗಳಿಂದ ಬರ್ತದೆ, ಟ್ಯಾಕ್ಸ್ ಇತ್ಯಾದಿ ಇತ್ಯಾದಿ. ಆದ್ರೆ ಈ ಅತ್ಯಮೂಲ್ಯವಾದಂತಹ ಟ್ಯಾಕ್ಸ್ಗಳಿಂದ ಕಲೆಕ್ಟ್ ಆದ ಹಣ ಅದು ಈ ರಾಜ್ಯದ 7 ಕೋಟಿ ಜನರ ಹಿತಾಸಕ್ತಿಗಳಿಗೆ ಖರ್ಚಾಗಬೇಕು. ಯಾರು ಅತ್ಯಂತ ಹೆಚ್ಚು ಅರ್ಹರೋ ಅಂತವರಿಗೆ ಖರ್ಚಾಗಬೇಕು. ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಇಷ್ಟು ವರ್ಷಗಳಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಬಡ್ಜೆಟ್ ಅನ್ನ ಯಾವ ರೀತಿ ಮಾಡೋದು. ಬಡ್ಜೆಟ್ ಆಯಾ ಇಲಾಖೆಗಳು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು, ಆ ಇಲಾಖಾ ಅಧಿಕಾರಿಗಳು ಒಂದು ಸಭೆಯನ್ನು ನಡೆಸಿ ಕಳೆದ ಬಾರಿಯ ಬಡ್ಜೆಟ್ ಅನ್ನೋದು ಅನಾಲಿಸಿಸ್ ಮಾಡಿ ಇಷ್ಟು ಎಕ್ಸ್ಟ್ರಾ ಪರ್ಸೆಂಟೇಜ್ ಬೇಕಾಗುತ್ತೆ ಅನ್ನೋದನ್ನ ಬಿಟ್ರೆ ಜನರಿಗೆ ಏನು ಬೇಕು, ಜನರಿಗೆ ಯಾವುದು ಆದ್ಯತೆ, ಜನಸಾಮಾನ್ಯರಿಗೆ ಯಾವುದು ಸಿಗಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಸಮಗ್ರವಾದ ಅಧ್ಯಯನ ಅಥವಾ ಒಂದು ಚರ್ಚೆ ಆಗೋದಿಲ್ಲ. ಹಾಗಾಗಿ ಈ ಜನ ಸಮುದಾಯಗಳಿಗೆ ಏನ್ ಬೇಕು, ಜನರ ಬೇಡಿಕೆಗಳೇನು, ಇದು ಬಜೆಟ್ ನಲ್ಲಿ ಬರಬೇಕು. ಆ ಕಾರಣಕ್ಕೆ ಕಳೆದ 1 ತಿಂಗಳಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಜ್ವಲಂತ ಸಮಸ್ಯೆಗಳೇನು, ಜನರಿಗೆ ಏನು ಬೇಕು, ಕಳೆದ ಬಜೆಟ್ ನಲ್ಲಿ ಎಷ್ಟು ಹಣ ಮೀಸಲಾಗಿತ್ತು, ಅದು ಎಷ್ಟು ಖರ್ಚಾಗಿದೆ, ಎಷ್ಟು ಪ್ರಯೋಜನ ಆಗಿದೆ, ಇದನ್ನೆಲ್ಲವನ್ನ ಒಳಗೊಂಡು ಒಂದು ಸಮಗ್ರವಾಗಿ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರದ ಮುಂದೆ ಒಂದು ಜನರ ಪರವಾಗಿ ಒಂದು ಬೇಡಿಕೆಯನ್ನು ಇಡುವುದು, ಒಂದು ಜನ ಆಗ್ರಹವನ್ನು ಇಡುವಂಥದ್ದು. ಆ ಆಗ್ರಹವನ್ನು ನಾವು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ನಾವು ಇವತ್ತು ಈ ಜನಾಗ್ರಹ ಸಭೆಯ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತಿದ್ವಿ, ಕೆಲವು ಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತಿದ್ವಿ. ಆದ್ರೆ ನಿನ್ನೆ ನಮಗೆ ಗೊತ್ತಾಯಿತು ಮುಖ್ಯಮಂತ್ರಿಗಳು ಆಲ್ರೆಡಿ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ನಿರ್ಧಾರ ಮಾಡಿದ್ದಾರೆ. SC/ST ಕಮ್ಯುನಿಟಿಗಳೊಂದಿಗೆ, ಅದೇ ರೀತಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳೊಂದಿಗೆ, ಅಲ್ಪಸಂಖ್ಯಾತ ಕಮ್ಯುನಿಟಿಗಳೊಂದಿಗೆ. ಹಾಗಾಗಿ ನಾವು ನಿನ್ನೆ ಬೆಳಿಗ್ಗೆ ಮುಖ್ಯಮಂತ್ರಿ ಬಳಿ ಹೋಗಿ ನಮ್ಮ ಈ ಜನತಾ ಬಜೆಟ್ ನ ಏನು ಪರಿಕಲ್ಪನೆ ಇದೆ ಅದನ್ನ ನಾವು ಅವರಿಗೆ ಕೊಟ್ವಿ. ಅದೇ ರೀತಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ಕಚೇರಿಗೆ ಹೋಗಿ ಅಲ್ಲಿ ತುಂಬಾ ಹೊತ್ತು ನಾವು ಚರ್ಚೆ ನಡೆಸಿ ಪಾಯಿಂಟ್ ಟು ಪಾಯಿಂಟ್ ಒಂದೊಂದು ಪಾಯಿಂಟ್ ಬಗ್ಗೆ ನಾವು ಚರ್ಚೆ ನಡೆಸಿ ಏನಾಗಿದೆ, ಕಳೆದ ವರ್ಷ ಏನಾಗಿದೆ, ಏನು ಕೊರತೆ ಆಗಿದೆ, ಇದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಉದಾಹರಣೆಗೆ ಕಳೆದ ವರ್ಷ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಸಾರಥಿ ಅನ್ನುವಂಥ ಯೋಜನೆ, ಟ್ಯಾಕ್ಸಿ ಡ್ರೈವರ್ಗೆ ಟ್ಯಾಕ್ಸಿ ಕೊಡ್ತೀವಿ ಅಂತ ದೊಡ್ಡ ಅಡ್ವರ್ಟೈಸ್ಮೆಂಟ್ ಆಯ್ತು. ಲಕ್ಷಾಂತರ ಅಪ್ಲಿಕೇಶನ್ ಬಂತು. ಟ್ಯಾಕ್ಸಿ ಎಷ್ಟು ಕೊಟ್ರಪ್ಪ ಅಂತಂದ್ರೆ ಒಂದು ತಾಲೂಕಲ್ಲಿ 1 ಅಥವಾ 2 ಕೊಟ್ರು. ರೀತಿ 60 ವರ್ಷ ಮೇಲ್ಪಟ್ಟ ರೈತರು, ನಮ್ಗೆ ಅನ್ನದಾತರು, ಅವ್ರು ರಿಟೈರ್ಡ್ ಆಗ್ತಾರೆ, ಅವ್ರಿಗೆ ದುಡಿಯೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಪ್ರತಿ ತಿಂಗಳು ಅವರಿಗೆ 3,000 ರೂಪಾಯಿ ಕೊಡಬೇಕು. ಅಂದ್ರೆ ಪ್ರತಿಯೊಂದು ಜನವಿಭಾಗಕ್ಕೂ ಅವರಿಗೆ ಅರ್ಹತೆ ಏನ್ ಬೇಕು ಅನ್ನೋದನ್ನ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನಾಗಿರ್ತದೆ ಈ ಜನತಾ ಬಜೆಟ್ ಮೂಲಕ ನಾವು ಸರ್ಕಾರಕ್ಕೆ ಕೊಡ್ತಾ ಇರೋದು. ಕಾಂತರಾಜ್ ಆಯೋಗದ ವರದಿಯನ್ನ ಈ ರಾಜ್ಯದಲ್ಲಿ ಜಾರಿ ಮಾಡಲಿಕ್ಕೆ ನಿಮಗೆ ಯಾಕೆ ಕೆಚ್ಚದೆ ಇಲ್ಲ? ನೀವು ಸರ್ಕಾರ ಇಟ್ಕೊಂಡು ಜಾರಿ ಮಾಡೋದು ಗ್ಯಾರಂಟಿ ಯಾಕೆ? ಜಾರಿ ಮಾಡೋದು ಗ್ಯಾರಂಟಿ ಅಂತ ಹೇಳ್ಬೇಡಿ ಮಾನ್ಯ ಮುಖ್ಯಮಂತ್ರಿ ಅವರೇ, ಜಾರಿ ಮಾಡಿ. ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ ತಕ್ಷಣ ಮಾಧ್ಯಮಗಳು ಅದನ್ನ ಆ ರೀತಿ ಏನೋ ರೀತಿ ಬಿಂಬಿಸುವಂಥದ್ದು, ನೀವು ಅದನ್ನ ವಾಪಸ್ ಹೆದರಿ ಯೂಟರ್ನ್ ಮಾಡುವಂಥದ್ದು. ಈಗ ನೀವು ವಾಗ್ದಾನ ಮಾಡಿದಂಥದ್ದು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂತ. 10,000 ಕೋಟಿ ಅಂತ ಹೇಳಿದ್ರೆ ಕಳೆದ ಸಾರಿ ನೀವು ಮಂಡನೆ ಮಾಡಿದಂತ ಬಜೆಟ್ 3,71,000 ಕೋಟಿ. ಅದರಲ್ಲಿ ನೀವು ಕಳೆದ ಸಾರಿ ಕೊಟ್ಟಿರುವಂತದ್ದು 0.8%, 1% ಕೂಡ ಇಲ್ಲ. ಈ ವಿಭಾಗ ಹಿಂದುಳಿದಿದೆ. ಈ ವಿಭಾಗಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದು ಈಗ ನಾವು ಕೊಡ್ತೀವಿ, ನೀವು ಯಾರು ಕೇಳಕ್ಕೆ ಅಂತ ಹೇಳ್ಬೇಕು, ಅದು ಕೆಚ್ಚದೆ. ಆರೋಗ್ಯ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಎಷ್ಟು ಬಜೆಟ್ ಬಂದಿದೆ, ಎಷ್ಟು ಬಜೆಟ್ ಖರ್ಚಾಗ್ತಾ ಇದೆ, ಯೋಜನೆಗಳು ಆಗ್ತಾ ಇದೆ ಅಂತ
ಅಲಾಕೇಟ್ ಆದಂತ ಬಡ್ಜೆಟ್ಗಳು ಸರಿಯಾಗಿ ಯೋಜನೆ ರೂಪಿತವಾಗಿ ಅದು ಅನುದಾನ ಬಿಡುಗಡೆ ಆಗಬೇಕು, ಅದು ಖರ್ಚಾಗಬೇಕು, ಅದರ ಪ್ರಯೋಜನ ಜನರಿಗೆ ತಲುಪಬೇಕು. ಭಾರತೀಯರಿಗೆ ಯಾವುದೇ ವಿಚಾರದಲ್ಲಿ ಏನೂ ಕೊರತೆ ಇಲ್ಲ, ಆದರೆ ನಮ್ಮ